ನೀವ್ ಯಾರಂತ ನನಗೆ ಗೊತ್ತು. ಮಿಸ್ಟರ್ ಬಹಾದೂರ್ ಅವರೇ, ಕಣ್ಬಿಡಿ. ನೀವ್ ಯಾರಂತ ನನಗೆ ಗೊತ್ತು. ಮಿಸ್ಟರ್ ಬಹಾದೂರ್ ಅವರೇ, ನೋಡಮ್ಮ, ನೀನು ಪೊಲೀಸ್ ಅಧಿಕಾರಿ ಆದ್ರೆ ಈ ರಾಜ್ಯದಲ್ಲಿ ಯಾರು ಕಳೆದಿರಲ್ಲಮ್ಮ. ಕರೆಕ್ಟ್ ನೋಡಮ್ಮ, ನೀನು ಪೊಲೀಸ್ ಅಧಿಕಾರಿ ಆದ್ರೆ ಈ ರಾಜ್ಯದಲ್ಲಿ ಯಾರು ಕಳೆದಿರಲ್ಲಮ್ಮ. ದೇವ್ರ ಹತ್ರ ಬೇಡ್ಕೊಳ್ಳಿ ಅಪ್ಪ ದೇವ್ರೆ, ನಾನು ಇಬ್ರು ಅಣ್ಣಂದರು ಇಟ್ಟಿರು ಅಷ್ಟೇ ಇಲ್ಲ, ಆ ಇಬ್ರು ಅಣ್ಣಂದ್ರಿಗೆ ಮೂರ್ತಿನಂತ ಅತ್ತಿಗೆ ಕೊಡು ಅಂತ ನಾನು ಬೇಡ್ಕೊತಾ ಇದ್ದೆ. ಅಷ್ಟೊಂದು ನಿನ್ಗೆ ಭಯನಾ? ಹಾಗೆ ನನಗೆ ನಿನ್ನ ಅತ್ತಿಗೆ ಒಂದು ದೇವರ ತರ ಅತ್ತಿಗೆ ಸಿಕ್ಕರೆ ಸರಿ, ಇಲ್ಲ ಭೂತಾಯಿ ಪಿಸಾಚಿ ಅಂತ ಅತ್ತಿಗೆ ಸಿಕ್ಕರೆ ನಾನು ಸತ್ತು ಹೋಗ್ಬೇಕಾಗುತ್ತೆ ಅಮ್ಮ. ಅದಕ್ಕೆ ಭಯವಾಗ್ತಿತ್ತು. ಹಾಗೇನಿಲ್ಲ ಅಣ್ಣ, ಆ ದೇವರ ಆಶೀರ್ವಾದದಿಂದ ನಮಗೆ ಒಳ್ಳೆ ಅತ್ತಿಗೆನೇ ಸಿಗ್ತಾಳೆ. ಹಾ ಹರಟೆ ಹೊಡೆದಿದ್ದು ಸಾಕು ಬಹದ್ದೂರ್. ನಾಳೆ ಅಶ್ವಿನಿ ಹುಟ್ಟು ಹಬ್ಬ, ಬರೇ ಹರಟೆನೇ ಹೊಡೆಯುತ್ತಾ ನಿಂತಿದೆಯಲ್ಲ, ಪೇಟೆಗದು ಹೋಗುದಿಲ್ಲವೇ? ಅಪ್ಪ, ನಾಳೆ ಅಶ್ವಿನಿ ಬರ್ತಡೆ ಅಪ್ಪ. ಅಯ್ಯೋ ರಾಮ, ನಾನು ಮರ್ತೇ ಬಿಟ್ಟಿದೆ ಅಪ್ಪ. ಸರಿ, ನಾನು ಪೇಟೆಗೆ ಹೋಗಿ ಸಂತೆ ತಗೊಂಡ್ಬರ್ತೀನಪ್ಪ. ಅಪ್ಪ, ಚಿಕ್ಕಣ್ಣ ಫೋನ್ ಮಾಡಿದ, ಓದ್ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದ. ಇಷ್ಟರಲ್ಲಿ ಅಣ್ಣನೂ ಬರ್ಬೋದು. ಅಂದ್ರೆ ನನ್ನ ತಮ್ಮ ಜೀವನ ಬರ್ತಾ ಇದ್ದಾನ? ಸರಿ, ನನ್ನ ತಮ್ಮ ಬಂದ್ರೆ ನನಗೆ ತುಂಬಾ ಸಂತೋಷ. ಬರ್ಲಿ ಅಣ್ಣ, ನೆನ್ಸಿದ್ರೊಳಗೆ ನೋಡು, ಅಣ್ಣ ಬಂದೇ ಬಿಟ್ರು. ಏನಪ್ಪ ಜೀವನ್, ಈಗ ಬಂದ್ಯಾ? ಈಗ ಬಂದೆ ಅಣ್ಣ. ಅಂದಾಗೆ ನೀವು ಚೆನ್ನಾಗಿದ್ದೀರೇನು? ಅಶ್ವಿನಿ ಕೂಡ ಚೆನ್ನಾಗಿದ್ದಾರೇನು? ಆಹಾ, ನಾನು ನಿನ್ ಜೊತೆ ಮಾತಾಡಲ್ಲ, ನಿನ್ ಜೊತೆ ಟೂ 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 ಅಷ್ಟೇ. ಯಾಕಣ್ಣ? ನಾನೇನಮ್ಮ ಹೇಳಲಿ ಅಶ್ವಿನಿ, ಅಣ್ಣ ತಂಗಿಯವರು ಕೂಡಿದರೆ ಒಂದು ಮಹಾಯುದ್ಧವೇ ಶುರುವಾಗುತ್ತದೆ. ನಿಮ್ಮ ಮಧ್ಯದಲ್ಲಿ ನಾನಂತೂ ಬರಲಾರಪ್ಪ, ಏನಾದರೂ ಮಾಡ್ಕೊಳ್ರಿ. ಅಣ್ಣ, ತಂಗಿ ಕೋಪಿಸ್ಕೊಂಡರೆ ಹೇಗೆ ಕಾಣಿಸ್ತಾಳು ಹೇಳಿ ನೋಡೋಣ. ಅಪ್ಪ, ತಂಗಿ ಕೋಪಿಸ್ಕೊಂಡ್ರೆ ಕಿತ್ತೂರಾಣಿ ಚನ್ನಮಂತ್ರ ಕಾಣ್ತಾಳಪ್ಪ. ತಪ್ಪು ಅಣ್ಣ, ತಪ್ಪು. ಸೇಮ್ ಹೊಣ್ಕೊಂತರ ಕಾಣಿಸ್ತಾಳೆ. ಅಣ್ಣ, ನೀ ಹೇಳ್ತಿಲ್ಲಪ್ಪ, ನೋಡ್ ನನಗೆ ಹೇಗೆ ಅಸಹ್ಯ ಮಾಡ್ತಿದಾರೆ ಅವರು. ನಾನೇನವ ಮಾಡಲಿ, ಅಣ್ಣ ತಂಗಿಯವರು ಕೂಡಿದ್ರೆ ಒಂದು ಮಹಾಯುದ್ಧವೇ ಶುರುವಾಗುತ್ತದೆ. ನಿಮ್ಮ ಮಧ್ಯದಲ್ಲಿ ನಾನಂತರೂ ಬರಲಾರಪ್ಪ, ಏನಾದರೂ ಮಾಡ್ಕೊಳ್ರಿ. ಅಪ್ಪ, ತಂಗಿ ಕೋಪಿಸ್ಕೊಂಡರೆ ಹೇಗೆ ಕಾಣಿಸ್ತಾಳು ಹೇಳಿ ನೋಡೋಣ. ಮತ್ತಿನ್ನೇನಪ್ಪ ಜೀವನ, ನೀನು ಹೋಗಿ ಒಂದು ತಿಂಗಳಾಯಿತು, ಒಂದು ಸಲಾನೂ ಫೋನ್ ಮಾಡಿಲ್ಲ, ಒಂದು ಲೆಟರ್ ಕೂಡ ಹಾಕಿಲ್ಲ. ಅದಕ್ಕೆ ನಿನ್ನ ಮುದ್ದಿನ ತಂಗಿ ನಿನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾಳೆ. ಓ, ಕ್ಷಮಿಸಬೇಕು ಮಹಾರಾಣಿಯವರೇ. ಇನ್ನು ಮುಂದೆ ಎಲ್ಲೇ ಹೋದರು ಹಗಲು ರಾತ್ರಿ ಫೋನ್ ಹಚ್ಚುತ್ತಾ ಇರುತ್ತೇನೆ. ಇದಕ್ಕೆ ಏನಂತೆ ಮಾತು ತಂಗಿಯಮ್ಮ? ಹಾ ಹರಟೆ ಹೊಡೆದಿದ್ದು ಸಾಕು, ಹೊಟ್ಟೆ ಹಚ್ತಾ ಇದೆ, ಬನ್ನಿ ಊಟ ಮಾಡೋಣ. ಅಪ್ಪ, ಊಟ ಆಮೇಲೆ. ನನ್ನ ತಂಗಿ ಬಾಯಿಂದ ಒಂದು ಮಧುರಾದನ ಗೀತೆ ಕಂಡ್ರೆ ಹೆಂಗಾಗುತ್ತೆ ಜೀವನ್? ಕರೆಕ್ಟ್ ಅಣ್ಣ, ಕರೆಕ್ಟ್. ಈಗಾಗಲೇ ಅಶ್ವಿನಿ ಒಂದು ಹಾಡಲೇಬೇಕು. ಅಯ್ಯೋ, ನಾನಾ? ಇಲ್ಲ ಇಲ್ಲ ಇಲ್ಲ, ನನಗೆಲ್ಲ ಹಾಡಕ್ ಬರೋದಿಲ್ಲ. ಅಪ್ಪಾಜಿ, ನೀವೇ ಹೇಳಿ. ಅಣ್ಣ, ನೀನ್ ಭಾಳ ಚೆನ್ನಾಗಿ ಹಾಡ್ತೀಯಂತೆ, ಮಹೇಶನ್ಗಿಂತ ನೀ ಸೂಪರ್ ಆಗಿ ಹಾಡ್ತೀಯಂತೆ, ಅದಕ್ಕೆ ನೀನೇ ಹಾಡು. ನನ್ನ ಹಾಡ್ತಿದ್ದಾನೆ. ನೋಡಮ್ಮ ಅಶ್ವಿನಿ, ನೀನ್ ಹಾಡ್ಲಿಲ್ಲ ಅಂದ್ರೆ ನಮಗೆ ಊಟ ಮಾಡೋಕೆ ಬರಲ್ಲ. ನೀವಿಬ್ರು ತುಂಬಾ ಅಟವಾದಿಗಳಂತ ನಂಗೆ ಚೆನ್ನಾಗಿ ಗೊತ್ತು. ಸರಿ, ನಾನು ಹಾಡ್ತೀನಿ. ನಾನು ಹೆಂಗಾರ ಹಾಡಿದ್ರೆ ನನಗೆ ಅಸಹ್ಯ ಮಾಡಬಾರ್ದು ನೀವು. ಹಾಗೆ ಆಗ್ಲಿ. ಸರಿನಾ? ಹಾಗೆ ನೀವು ನನ್ನ ಜೊತೆ ಹಾಡ್ಬೇಕು. ಓಕೆ ಕಣಮ್ಮ, ಆಯ್ತು ಆಯ್ತು. ಅಣ್ಣ, ನೀನು ನನ್ನ ಜೊತೆ ಹಾಡ್ಬೇಕು.
ನಮ್ಮ ಜೀವದ ಸಿರಿ ನಾಳೆ ಮದುವೆಯಾದರೆ ಆದಿಯ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ಅಣ್ಣ ಬನ್ನಿ, ಇವಾಗಾದ್ರೂ ಊಟ ಮಾಡ್ತೀರೋ ಅಥವಾ ಇಲ್ವೋ? ಆಯ್ತಮ್ಮ, ನಡಿ ಊಟ ಮಾಡೋಣ ಎಲ್ಲರೂ ಸೇರಿ. ಅಮ್ಮ ಬನ್ನಿ. ಆ ಶ್ರೀರಾಮನ ಕಾಲಕ್ಕೆ ಮಾತ್ರ ಸಿರಿ ಸಂಪತ್ತು ಸೌಖ್ಯದಿಂದ ತುಂಬಿತ್ತು. ಆದರೆ ಈ ನನ್ನ ಮನೆತನ ಹಾಗಲ್ಲ. ಯಾವಾಗಲೂ ಸಿರಿ ಸಂಪತ್ತು ಸುಖದಿಂದ ಮುನ್ನಡೆಯುತ್ತಲೇ ಇದೆ. ಹೀಗೆ ಸದಾ ನಡೆಯಲೆಂದು ಆ ಬಸವೇಶ್ವರನ ಪಾದಕ್ಕೆ ನಮಸ್ಕರಿಸಿ ಬೇಡಿಕೊಳ್ಳುತ್ತೇನೆ. ಏಕೆಂದರೆ ನನ್ನ ಸಾಕು ಮಗನಾದ ಭೈರಪ್ಪನಿಗೆ ಯಾವ ಸಂಕಟವನ್ನು ತೊಂದರೆಯನ್ನು ಬರಲಾರದೆ ಯಾವತ್ತು ನಗುನಗುತ್ತಾ ಒಟ್ಟಾಗಿ ಬಾಳುತ್ತಿರುವುದನ್ನು ಕಂಡು ನನ್ನ ಮನದಲ್ಲಿ ನನ್ನ ಕಣ್ಣಲ್ಲಿ ಆನಂದದ ಬಾಷ್ಪಗಳು ಮೂಡಿ ಬರುತ್ತಿವೆ. ಓ, ಊಟಕ್ಕೆ ಹೋಗುವುದನ್ನು ಮರೆತೇ ಬಿಟ್ಟೆ. ಮಕ್ಕಳು ಕಾಯ್ತಾ ಇರ್ತಾರೆ. ಲವ್ ಮಾಡಿದಂಗ